ಬದಲಾಗಿ ನಿಮಗೆ ಗೊತ್ತಿರಬೇಕು, ನಿಮ್ಮ ವೃದ್ಧ ತಂದೆ ತಾಯಿ ಯಾವುದನ್ನು ಬೇಕಾದರೂ ಸಹಿಸುವ ಸಾಮರ್ಥ್ಯ ಅವರಿಗೆ ಇದೆ. ಯಾಕೆಂದರೆ ಅವರು ಧಾರಾಳ ಸಹಿಸಿಯೇ ನಮ್ಮನ್ನು ಬೆಳೆಸಿರುವುದು. ಆದರೆ ನೀವು ಅವರನ್ನು ಕಡೆಗಣಿಸುವುದು, ನಿಮ್ಮ ನೋಟದಿಂದ ಅಥವಾ ನಿಮ್ಮ ನಾಲಿಗೆಯಿಂದ ಅವರ ಮನಸ್ಸನ್ನು ನೋಯಿಸುವ ಮಾತುಗಳನ್ನಾಡುವುದು ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಅವರು ಎಲ್ಲವನ್ನೂ ಸಹಿಸಬಲ್ಲರು, ಎಂತಹ ಕಷ್ಟಗಳನ್ನು ಅವರು ಸಹಿಸ್ತಾರೆ. ಆದರೆ ತನ್ನ ಮಗ ತನ್ನನ್ನು ಕಡೆಗಣಿಸುವುದು, ತನ್ನ ಮಗನ ನೋಟದಿಂದ ಅಥವಾ ಅವನ ಮಾತುಗಳಿಂದ ಅವರ ಮನಸ್ಸಿಗೆ ನೋವುಂಟಾಗುವುದು, ಅದನ್ನು ಸಹಿಸಲಿಕ್ಕೆ ಖಂಡಿತವಾಗಿಯೂ ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಸಾಧ್ಯ ಇಲ್ಲ. ವಲಾ ತಕುಲ್ ಲಹುಮಾ ಉಫ್ಫಿನ್ ಅಂತ ಹೇಳಿತ್ತು ಕುರಾನ್. ಛೇ ಎಂಬ ಮಾತು ಕೂಡ ಹೇಳಬೇಡಿ ಅಂತ. ಛೇ ಅಂದ್ರೇನು? ಅದಕ್ಕೆ ವ್ಯಾಖ್ಯಾನಕಾರರು ಹೇಳುವುದು, ನಿಮ್ಮ ಅಸಮಾಧಾನವನ್ನು ಪ್ರಕಟಪಡಿಸಲಿಕ್ಕೆ ಇರುವ ಅತ್ಯಂತ ಸಣ್ಣ ಶಬ್ದ ಛೇ ಅಂತ. ನಿಮ್ಮ ಒಂದು ಅಸಹನೆ, ಒಂದು ಅಸಮಾಧಾನ, ಅದನ್ನು ಪ್ರಕಟಪಡಿಸಲಿಕ್ಕೆ ಇರುವ ಅತ್ಯಂತ ಸಣ್ಣ ಶಬ್ದ ಯಾವುದೆಂದರೆ ಛೇ. ಆ ಛೇ ಎಂಬ ಮಾತು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಎಂಬ ಒಂದು ನೋಟ, ಎಂಬ ಒಂದು ಮಾತು ಕೂಡ ಅದು ಮಹಾಪಾಪವಾಗಿದೆ ಎಂದು ಸಹೋದರ ಸಹೋದರಿಯರೇ ಕುರ್ಆನ್ ವಿವರಿಸ್ತದೆ. ನಮ್ಮ ಬದುಕಿನಲ್ಲಿ ನಾವೆಲ್ಲ ಧಾರಾಳ ಬೆಳೆದಿರಬಹುದು, ಧಾರಾಳ ಸಂಪಾದಿಸಿರಬಹುದು, ಧಾರಾಳ ಹೊಸ ಹೊಸ ಸಂಬಂಧಗಳೆಲ್ಲ ನಮಗೆ ಆಗಿರಬಹುದು. ಆದರೆ ನಿಮಗೆ ಗೊತ್ತಿರಬೇಕು, ಈ ಬದುಕಿನ ಅತ್ಯಂತ ದೊಡ್ಡ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ನನ್ನ ಅಪ್ಪ ಮತ್ತು ನನ್ನ ಅಮ್ಮ. ಅವರಿಗಿಂತ ದೊಡ್ಡ ಯಾವ ಸಂಬಂಧಗಳು ನಮಗಿಲ್ಲ ಸಹೋದರ, ಇರಬಾರ್ದು, ಇರಲೇಬಾರದು. ರಬ್ಬಿ ಫೀ ರದಿಲ್ ವಾಲಿದೈನ್, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ತಂದೆ ತಾಯಿಯಂದಿರ ಸಂತೃಪ್ತಿಯಲ್ಲೇ ನಿಮ್ಮ ದೇವನ ಸಂತೃಪ್ತಿ ಇದೆ ಅಂತ. ನಾನು ಮುಗಿಸುವುದಕ್ಕಿಂತ ಮುಂಚೆ 10 ನಿಮಿಷ ಹೆಚ್ಚು ಮಾತಾಡಲಿಕ್ಕೆ ಹೇಳಿದ್ದಾರೆ. ಸ್ವಾಮೀಜಿಯವರು ಬರುವ ತನಕ ಮಾತಾಡಬೇಕು ಅಂತ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವುದು, ಒಬ್ಬ ಮನುಷ್ಯನ ಸೌಭಾಗ್ಯ ಏನೆಂದರೆ ನಿಮ್ಮ ಬಳಿ ನಿಮ್ಮ ವೃದ್ಧ ತಂದೆ ತಾಯಿ ಇರುವುದು ಅಂತ. ನಿಮ್ಮ ವೃದ್ಧ ತಂದೆ ತಾಯಿಯ ಸೇವೆ ಮಾಡುವ, ಆರೈಕೆ ಮಾಡುವ ಒಂದು ಅವಕಾಶ ನಿಮಗೆ ಬದುಕಿನಲ್ಲಿ ಸಿಗುವುದಾದರೆ ಅದು ನಿಮ್ಮ ಸೌಭಾಗ್ಯ ಅಂತ ಹೇಳಿಕೊಟ್ರು ಪ್ರವಾದಿಯವರು. ನಿಮ್ಮ ಆಯುಷ್ಯದಲ್ಲಿ, ನಿಮ್ಮ ಸಂಪತ್ತಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಸಮೃದ್ಧಿ ಉಂಟಾಗಲಿಕ್ಕೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ ದೇವ ನಿಮಗೆ ಕೊಡುವ ಒಂದು ಚಾನ್ಸ್, ವೃದ್ಧರಾದ ತಂದೆ ಮತ್ತು ತಾಯಿಯ ಆರೈಕೆ ಮಾಡುವ ಅವಕಾಶ ನಿಮಗೆ ಬದುಕಿನಲ್ಲಿ ಸಿಗುವುದು.